ಪೊಲೀಸ್ ಇಲಾಖೆಯ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಫೋಟೋ ಇವತ್ತು ಮಾಯ ಆಗಿತ್ತು. ಪೊಲೀಸ್ ಸಿಬ್ಬಂದಿಗಳಿಗೆ ಹೊಸ ರೀತಿಯ ಕ್ಯಾಪ್ ವಿತರಣಾ ಕಾರ್ಯಕ್ರಮದಲ್ಲಿ ಸಿಎಂ ಮತ್ತು ಹೋಮ್ ಮಿನಿಸ್ಟರ್ ಫೋಟೋ ಇತ್ತು, ಡಿಸಿಎಂ ಫೋಟೋ ಇರಲಿಲ್ಲ. ಸರ್ಕಾರಿ ಕಾರ್ಯಕ್ರಮದಲ್ಲಿ ಡಿಸಿಎಂ ಫೋಟೋವನ್ನು ಪೊಲೀಸ್ ಇಲಾಖೆ ಕೈಬಿಟ್ಟಿತ್ತು. ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ಈ ಎಡವಟ್ಟನ್ನು ಸರಿಪಡಿಸುವಂತ ಪ್ರಯತ್ನವನ್ನು ಅಧಿಕಾರಿಗಳು ಮಾಡಿದರು. ಸಿಎಂ ಪಕ್ಕದಲ್ಲಿ ಡಿಸಿಎಂ ಫೋಟೋ ಹಾಕೋದಕ್ಕೆ ಪೊಲೀಸರು ಮುಂದಾದರು. ಕೊನೆಗೆ ಫೋಟೋ ಅಂಟಿಸೋದಕ್ಕೆ ಬಂದು ಸಾಧ್ಯ ಆಗದೆ ಪೊಲೀಸರು ಸುಮ್ಮನಾದರು. ಕೊನೆಯ ಕ್ಷಣದಲ್ಲಿ ಫೋಟೋ ಹಾಕಲಾಗಿದೆ. ಪೊಲೀಸರು ಸುಮ್ಮನಾಗಿದ್ದಾರೆ. ವಿಧಾನಸೌಧದ ಬ್ಯಾಂಕೆಟ್ ಹಾಲ್ನಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ, ಹೊಸ ಟೋಪಿ ವಿತರಿಸುವಂತ ಕಾರ್ಯಕ್ರಮ. ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಫೋಟೋ ಇರಲಿಲ್ಲ. ಕೊನೆಯ ಕ್ಷಣದಲ್ಲಿ ಫೋಟೋ ತೆಗೆದುಕೊಂಡು ಬರ್ತಾರೆ, ಅದನ್ನು ಅಂಟಿಸುವಂತ ಪ್ರಯತ್ನ ಮಾಡ್ತಾರೆ, ಬಟ್ ಸಾಧ್ಯ ಆಗಲ್ಲ. ಕೊನೆಗೆ ಆ ಪ್ರಯತ್ನವನ್ನು ಕೈ ಬಿಡ್ತಾರೆ. ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಫೋಟೋವನ್ನು ತಂದಿರುವಂಥ ದೃಶ್ಯ ಮತ್ತು ಅದನ್ನು ಅಂತ ಅಂಟಿಸುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಅದಕ್ಕೂ ಮುಂಚೆ ಹೆಂಗಿತ್ತು ನೋಡ್ತಾ ಇದ್ದೀರಿ. ಹೋಮ್ ಮಿನಿಸ್ಟ್ರು ಮತ್ತು ಸಿಎಂ ಫೋಟೋ ಇತ್ತು, ಡಿಸಿಎಂ ಫೋಟೋ ಇರಲಿಲ್ಲ. ಸಿಎಂ ಫೋಟೋ ಗಮನಿಸ್ತಾ ಇದ್ದೀರಿ ಆರಂಭದಲ್ಲಿ ವೇದಿಕೆಯಲ್ಲಿ. ನಂತರ ಹೋಮ್ ಮಿನಿಸ್ಟರ್ ಫೋಟೋ ಕೂಡ ಇದೆ. ಬಟ್ ಡಿಸಿಎಂ ಫೋಟೋ ಹಾಕೋದಕ್ಕೆ ಪೊಲೀಸರು ಮರೆತಿದ್ದಾರೋ ಉದ್ದೇಶಪೂರ್ವಕವಾಗಿ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಕೊನೆಗೆ ತಮ್ಮ ಎಡವಟ್ಟು ಗೊತ್ತಾಯಿತು, ಒಂದು ಫೋಟೋ ಎತ್ಕೊಂಡು ಬಂದರು, ಅದನ್ನು ಅಂಟಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ಫೋನ್ ಸಂಪರ್ಕದಲ್ಲಿ. ಸುರೇಶ್, ಈ ಗೊಂದಲ ಯಾಕೆ ಸೃಷ್ಟಿಯಾಯಿತು? ರಕ್ಷಿತ್, ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ ನಲ್ಲಿ ನಡೀತಾ ಇರುವಂತಹ ಒಂದು ಕಾರ್ಯಕ್ರಮ ಇದು. ಪೊಲೀಸ್ ಸಿಬ್ಬಂದಿಗಳಿಗೆ ಪೀಕ್ ಕ್ಯಾಪ್ ವಿತರಿಸುವಂತ ಒಂದು ಕಾರ್ಯಕ್ರಮ ಇದು. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಸಿದ್ದರಾಮಯ್ಯನವರ ಫೋಟೋ ಎಲ್ಲೆಲ್ಲಿ ಇರುತ್ತೋ ಅಲ್ಲೆಲ್ಲವೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಫೋಟೋ ಕೂಡ ಇರುತ್ತೆ. ಇದೇನು ಪ್ರೋಟೋಕಾಲ್ ಅಥವಾ ಇರಲೇಬೇಕು ಅಂತಲ್ಲ, ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅಂತದೊಂದು ಸಂಪ್ರದಾಯವನ್ನು ರೂಢಿಸಿಕೊಂಡು ಬರಲಾಗಿದೆ. ಎಲ್ಲೆಲ್ಲಿ ಸಿಎಂ ಫೋಟೋ ಇರುತ್ತೆ, ಸಿಎಂ ಭಾಗವಹಿಸುವಂತ ಕಾರ್ಯಕ್ರಮಗಳಲ್ಲಿ ಡಿಸಿಎಂ ಫೋಟೋ ಇರುವಂತದ್ದು ಕೂಡ ಒಂದ್ ರೀತಿ ಪಾಲಿಸ್ಕೊಂಡು ಬರಲಾಗಿದೆ. ಆದ್ರೆ ಇವತ್ತಿನ ದಿನದಲ್ಲಿ, ಇವತ್ತು ಬೆಳಿಗ್ಗೆ ಬ್ಯಾಂಕ್ವೆಟ್ ಹಾಲ್ ನಲ್ಲಿ ನಡೀತಾ ಇದ್ದಂತ ಈ ಒಂದು ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಫೋಟೋ ಬ್ಯಾನರ್ ನಲ್ಲಿ ಇರ್ಲಿಲ್ಲ. ಇದನ್ನ ಗಮನಿಸಿದಂತ ಅಧಿಕಾರಿಗಳು ತಕ್ಷಣ ಅದನ್ನ ಸರಿಪಡಿಸೋದಕ್ಕೆ ಹೋಗ್ತಾರೆ. ಆದ್ರೆ ಯಾವಾಗ ಮಾಧ್ಯಮಗಳು ಕ್ಯಾಮೆರಾದಲ್ಲಿ ಅದನ್ನ ಸೆರೆ ಹಿಡಿಯೋದಕ್ಕೆ ಮುಂದಾಗ್ತಾರೋ ಇದೇ ದೊಡ್ಡ ವಿವಾದ ಆಗಬಹುದು ಅನ್ನುವಂತ ಉದ್ದೇಶದಿಂದ ಅದನ್ನ ಕೈ ಬಿಡ್ತಾರೆ. ಒಂದ್ ರೀತಿ ಗಲಿಬಿಲಿ ಉಂಟಾಗುತ್ತೆ. ಅಂದ್ರೆ ಅಂಟಿಸ್ಬೇಕಾ ಬೇಡವಾ, ಡಿಸಿಎಂ ಫೋಟೋವನ್ನ ಹಾಕಬೇಕಾ ಬೇಡವಾ, ಸರಿಪಡಿಸ್ಕೊಳ್ಬೇಕಾ ಬೇಡವಾ ಅನ್ನುವಂತ ಗೊಂದಲಕ್ಕೆ ಅಧಿಕಾರಿಗಳು ಕೂಡ ಬೀಳುವಂತದನ್ನ ನಾವಿಲ್ಲಿ ಕಾಣ್ಬೋದು. ಅಂದ್ರೆ ಇದು ಉದ್ದೇಶಪೂರ್ವಕವಾಗಿ ಆಗಿರುವಂತಹ ಪ್ರಮಾದ ಏನಲ್ಲ, ಆದ್ರೆ ಈ ಒಂದು ಕಣ್ತಪ್ಪಿನ ಎಡವಟ್ಟಿನಿಂದ ಈ ಒಂದು ಕಾರ್ಯ ಆಗಿರ್ಬೋದು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅಂತಿಮವಾಗಿ ಫೋಟೋವನ್ನು ಅಂಟಿಸದೆ ಅಧಿಕಾರಿಗಳು ಸುಮ್ಮನಾಗಿದ್ದ. ಅಂದ್ರೆ ಮಾಧ್ಯಮಗಳ ಕ್ಯಾಮೆರಾಗಳು ಯಾವಾಗ ಅದನ್ನ ಗಮನಿಸೋದಕ್ಕೆ ಆರಂಭಿಸಿದ್ವೋ ತಕ್ಷಣ ಇದು ವಿವಾದ ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಆ ಪ್ರಯತ್ನವನ್ನು ಅಲ್ಲಿಗೆ ಕೈಬಿಟ್ಟು ಸುಮ್ಮನಾಗ್ತಾರೆ. ರಕ್ಷತ್, ಥ್ಯಾಂಕ್ ಯು ಸುರೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.